ಓ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಇನ್ನೊಂದು ಸಲ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನಾನು ಪೋಸ್ಟಲ್ಲಿ ಹಾಕಿದ ಹಾಗೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಹುಷಾರು ತಪ್ಪಿತ್ತು. ಅದಕ್ಕೆ ಊರಿಗೆ ಹೋಗಿದ್ದೆ. ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನ್ನ ಹತ್ರ. ಅದಕ್ಕೆ ಸಾರಿ ಕೇಳ್ತೀನಿ. ಹಾಗೆ ಧನ್ಯವಾದ ಹೇಳ್ತೀನಿ. ನನ್ನ ಸಾರಿನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಎಲ್ಲರೂ. ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಹಾಗೆ ಮುಂದೆನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಕಥೆಯ ಮುಂದುವರಿದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಕಮೆಂಟ್ ಮಾಡಿ. ಇವಳ ಸೌಂದರ್ಯ ಕೂಡ ಅವಳ ಈ ವರ್ತನೆಗೆ ಒಂದು ಕಾರಣವೇ. ಇಂತಹ ಸಾಧಾರಣ ದಿರಿಸಿನಲ್ಲೂ ಸುಂದರವಾಗಿ ಕಾಣಿಸುತ್ತಿದ್ದಳು ಕುಂಕುಮ. ಬಹುಶಃ ಮೋಹಕ ಸುಂದರಿ ಮೋಹಾಳ ಅಸಹನೆಯ ನೋಟಕ್ಕೂ ಇದೇ ಕಾರಣವಿರಬಹುದೇನೋ. దేవుడా, ಇದೇಂಟಿ ఇలా ఉంది ಈ PM ಹೌಸು? ದೇವ್ರೇ, ಇದೇನು ಹಿಂಗಿದೆ ಈ PM ಹೌಸು? ಎಲ್ಲಿ ಬಂದು ಸಿಕ್ಕಾಕ್ಕೊಂಡೆ ನಾನು? ಎಲ್ಲ ಈ ಮಂದಾಯಿಂದನೇಯ. ನಕ್ಷತ್ರ ಫ್ಯಾಷನ್ ಅಂದರೆ ಹಾಗೆ ಹೀಗೆ ಅಷ್ಟು ದೊಡ್ಡ ಕಂಪ್ನಿ, ನಿಂಗೆ ಇಲ್ಲಿ ಕೆಲಸ ಸಿಕ್ಕಿರೋದೇ ಅದೃಷ್ಟ ಅಂದ್ಲು. ಎಂಥ ಅದೃಷ್ಟ! ನನ್ನ ತಲೆ ಒಂದು ನರಪಿಳ್ಳೆನೂ ಬಂದು ಇದೀಯಾ ಸತ್ಯ ಅಂತವ ಕೇಳರ್ ಗತಿಯಿಲ್ಲ ಇಲ್ಲಿ. ಎಲ್ಲ ಮೂಕ ಬಸವರ ಹಾಗೆ ಒಂದೇ ಒಂದು ಮಾತೂ ಇಲ್ದಂಗೆ ಕೆಲಸ ಮಾಡ್ತಾವ್ರೆ. ಇವರೇನು ಮನುಷ್ಯರ ಮೆಷಿನ್ಗಳ? ಮಾತೇ ಆಡ್ದಂಗೆ ಹೀಗೆ ಯಾರಿಗಾದ್ರೂ ಇರೋಕ್ಕಾದದ? ಯಪ್ಪ, ಯೋಚನೆ ಮಾಡಿದ್ರೆ ನನಗೆ ಹುಚ್ಚು ಹಿಡಿತಾದೆ ಇಲ್ಲಿ. ನನ್ನ ಹತ್ರ ಅಂತೂ ಹೀಗೆಲ್ಲ ಇರೋಕ್ಕಾಗಲ್ಲ ಕಣಪ್ಪ ಎಂದುಕೊಳ್ಳುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಳು ಕುಂಕುಮ. ಅವಳಿಂದ ಒಂದು ನಿಮಿಷವೂ ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಸದಾ ಏನಾದರೊಂದು ಚಟುವಟಿಕೆ ಇರಲೇಬೇಕು ಅವಳಿಗೆ. ಅದು ಅವಳ ಗುಣ. ಮಾತು ಕೂಡ ಅಷ್ಟೇ. ಸುಮ್ಮನೆ ಇರಲು ಬರುವುದೇ ಇಲ್ಲ ಅವಳಿಗೆ. ವಟ ವಟ ಅಂತ ಮಾತಾಡ್ತಾನೇ ಇರಬೇಕು. ಆಗಲೇ ಅವಳ ತಲೆ ಕೆಲಸ ಮಾಡೋದು. ಇಲ್ಲಿ ಬಂದಾಗಿನಿಂದ ತಲೆ ಕೆಟ್ಟು ಹೋಗಿತ್ತು ಅವಳಿಗೆ. ರೀನಾ ಯಾವಾಗ ಕರೆದಳೋ ಹೋದ ಜೀವ ಬಂದಂತಾಗಿತ್ತು ಕುಂಕುಮಾಗೆ. ಯಬ್ಬ, ಜೀವ ಅದೇ ಇಲ್ಲಿ ಕೆಲಸ ಮಾಡೋರಿಗೂ. ಸದ್ಯ ಕರೆದ್ರಲ್ಲ ನನ್ನ, ನಾನೊಬ್ಳು ಇಲ್ಲೇ ಕೂತಿದ್ದೀನಿ ಅಂತ ನೆನಪಿದೆ ಅಂದಂಗಾಯ್ತು ಜನಕ್ಕೆ. ಬದುಕ್ದೆ ಕಣೆ ಕುಂಕುಮ್ ಎಂದುಕೊಂಡು ತಕ್ಷಣ ಎದ್ದು ಅವಳತ್ತ ಹೆಜ್ಜೆ ಹಾಕಿದ್ದಳು. ವಾಟ್ ಈಸ್ ಯುವರ್ ನೇಮ್ ಎಂದಿದ್ದಳು ಜಂಬದಿಂದ ರೀನಾ. ಐ ಆಮ್ ಕುಂಕುಮ ಮೇಡಮ್ ಎಂದಿದ್ದಳು ಹುಡುಗಿ ಸಾವಧಾನದಿಂದ. ಅವಳಿಗೆ ಇಂತಹ ಜಂಬದ ಮಾತುಗಳನ್ನು ಕೇಳಿದರೆ ಕೋಪ ಸರ್ರನೇ ಏರುತ್ತದೆ. ಆದರೆ ಅವರ ಮುಂದೆ ಅದನ್ನು ತೋರಿಸದೆ ತನ್ನಲ್ಲೇ ಮುಚ್ಚಿಟ್ಟುಕೊಂಡು ಮನೆಗೆ ಹೋದ ನಂತರ ಅವರಿಗೆ ಹಿಗ್ಗಾಮುಗ್ಗಾ ಬೈದು ತನ್ನ ಕೋಪ ತಾಪವನ್ನೆಲ್ಲ ಹೊರಹಾಕುತ್ತಾಳೆ ಅವಳು. ಅವಳು ಕೆಲಸ ಮಾಡುವ ಮನೆಗಳಲ್ಲಿ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಅವಳಿಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಬಡವರ ಕೋಪ ದವಡೆಗೆ ಮೂಲ ಎಂದಿಲ್ಲವೇ ತಿಳಿದವರು. ಅದಕ್ಕೆ ಸುಮ್ಮನೆ ಸಹಿಸಿಬಿಡುತ್ತಿದ್ದಳು ಎಲ್ಲವನ್ನ ಕುಂಕುಮ. ಬಡವ ನೀನು ಮಡಗ್ದಂಗಿರು ಎನ್ನುವ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡಿದ್ದಳು ಅನಿವಾರ್ಯವಾಗಿ ಅವಳು. ಹಾಗಂತ ಅಂದಿದ್ದನ್ನೆಲ್ಲ ಅನ್ನಿಸಿಕೊಳ್ಳುವ ಪಾರ್ಟಿಯಲ್ಲ ಅವಳು. ತನ್ನ ತಪ್ಪೇ ಇಲ್ಲದೆ ಏನಾದರೂ ಯಾರಾದರೂ ಅಂದರೆ ಅವರಿಗೆ ಬಿಸಿ ಮುಟ್ಟಿಸದೆ ಬಿಡುವ ಮಗಳೇ ಅಲ್ಲ ಅವಳು. ಆದರೂ ಜೀವನದಲ್ಲಿ ಕೆಲವು ಸಲ ಕೆಲವು ವಿಷಯಗಳನ್ನು ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದು ಎಂಬುದು ಅವಳ ಅನಿಸಿಕೆ. ಓಕೆ ಓಕೆ, ಹೋಗಿ ನನಗೆ ಒಂದು ಕಪ್ ಟೀ ತಗೊಂಡು ಬಾ ಹೋಗು. ಓ, ನೀನು ಹೊಸಬಳಲ್ವಾ? ನಿನಗೆ ಕೆಫೆಟೇರಿಯಾ ಎಲ್ಲಿ ಅಂತ ಗೊತ್ತಿಲ್ಲ ಅನಿಸುತ್ತೆ. ಅಷ್ಟಕ್ಕೂ ನೀನು ಇಂಥ ಒಂದು ಜಾಗನ ನೋಡಿಯೇ ಇರಲ್ಲ. ನಿನಗೆ ಎಲ್ಲಿ ಹೇಗೆ ಹೋಗಬೇಕು ಅಂತ ಹೇಗೆ ಗೊತ್ತಾಗಬೇಕು ಅಲ್ವಾ? ಹೌ ಸಿಲ್ಲಿ ಮೀ. ವ್ಯಂಗ್ಯವಾಗಿ ಒಂದು ರೀತಿಯ ನಗು ನಕ್ಕಿದ್ದಳು ರೀನಾ. ನೋ ಪ್ರಾಬ್ಲಮ್ ಮೇಡಮ್, ನನಗೆ ಬಾಯಿ ಕೊಟ್ಟಿದ್ದಾನಲ್ವ ದೇವರು, ಹಾಗೆ ಕಣ್ಣೂ ಇದೆ ಇಲ್ಲಿವರೆಗೂ. ಯಾರಾದರೂ ಕಂಡ್ರೆ ಅವರನ್ನು ಕೇಳ್ಬಿಟ್ಟು ಕೆಫೆಟೇರಿಯಾ ಹುಡುಕಿ ನಿಮಗೆ ಟೀ ತರ್ತೀನಿ ಮೇಡಮ್, ಗಿವ್ ಮೀ 10 ಮಿನಿಟ್ಸ್ ಎಂದವಳೆ. ಅವಳ ಉತ್ತರಕ್ಕೂ ಕಾಯದೆ ಸರ್ರನೆ ತಿರುಗಿ ಹೊರಟು ಬಿಟ್ಟಿದ್ದಳು ಹುಡುಗಿ. ಭಗವಂತ, ఈ PM హౌసಲ್ಲಿ అందరికೂ పొగరు చాలా ఎక్కువే ఉంది. ಎಲ್ಲರಿಗೂ పొగರು ಬಹಳ ಜಾಸ್ತಿನೇ ಇದೆ. ಎಲ್ಲರೂ ತಾವೇನೋ ಮ್ಯಾಲಿಂದ ಉದ್ರಿದೀವಿ ಅನ್ಕೊಂಬಿಟ್ಟವ್ರೆ. ಒಬ್ರಿಗಾರ ನಾವು ಅವರಂಗೆ ಮನುಷ್ಯರೇ ಅನ್ನೋ ಕಾಮನ್ ಸೆನ್ಸೇ ಇಲ್ಲ. దేవుಡ, ಎಲಾಂಟಿ ಜನಾಲ್ರ ಬಾಬೋಯ್. ದೇವ್ರೇ, ಎಂಥ ಜನನಪ್ಪ ಎಂದು ಕೈ ಬಾಯಿ ಆಡಿಸುತ್ತಾ ಬರುತ್ತಿದ್ದವಳು ಎದುರಿಗೆ ಬರುತ್ತಿದ್ದವನಿಗೆ ಡಿಕ್ಕಿ ಹೊಡೆದಿದ್ದಳು ಕುಂಕುಮ.
ಅವಳನ್ನೇ CCTVಯಲ್ಲಿ ದಿಟ್ಟಿಸುತ್ತಿದ್ದವನ ಫೋನ್ ರಿಂಗಣಿಸಿತ್ತು. ಸ್ಕ್ರೀನ್ನ ಮೇಲೆ ಹೆಸರು ನೋಡಿದವನು ಹಣೆ ತೀಡಿಕೊಂಡಿದ್ದ. ಆಯುಷ್ ಚಿಂತೆಯಿಂದ, ಯಾಕೆ ಸರ್, ಏನಾಯ್ತು, ಯಾರ್ದು ಫೋನು ಎಂದಿದ್ದ ವರ್ಧನ್. ಏನೋ ಅದು ಸಾರು ಸಾಂಬಾರು ಅಂದ್ಕೊಂಡು ಈಗ ಯಾರಿದ್ದಾರೆ ಇಲ್ಲಿ ಅಂತ ಹಿಂಗೆ ಕೂಗ್ತಿದೆಯಾ? ನಿನ್ನಿಂದಾನೇ ಕಣೋ ಎಲ್ಲ. ನೀನೇ ತಾನೇ ಆ ತಲೆನೋವನ್ನು ನನ್ನ ಕ್ಯಾಬಿನಲ್ಲಿ ಕೂರಿಸಿ ಬಂದಿದ್ದು. ನೋಡು, ಕಾಲ್ ಮಾಡ್ತಾ ಇದೆ ಇಲ್ಲಿ. ಯಾಕೆ ಅಲ್ಲಿ ಕೂರಿಸಿದ್ದು ನೀನು ಎಂದು ಅವನ ಮೇಲೆ ಸಿಡಿದೆದ್ದಿದ್ದ ಆಯುಷ್. ನಗು ಬಂದು ಬಿಟ್ಟಿತ್ತು ವರ್ಧನ್ಗೆ. ಯಾಕಪ್ಪ ದೊರೆ, ನಾನು ಇನ್ನೆಲ್ಲಿ ಕೂರಿಸ್ಬೇಕಿತ್ತು ಅವಳನ್ನ ಅಂತೀಯ? 3 ಹೊತ್ತು ನಿಂದೇ ಜಪ ಮಾಡ್ತಾ ಇರುತ್ತಪ್ಪ ನಿನ್ನ ಮೋಹಕ ಸುಂದ್ರಿ. ಎಷ್ಟಂದ್ರೂ ಶೋ ಸ್ಟಾಪರ್ ಅಲ್ವಾ ಅವಳು, ನಿಂಗೂ ಭಾಳ ಹತ್ರದೋಳು ತಾನೇ ಎಂದು ಕಿಚಾಯಿಸಿದ್ದ ಗೆಳೆಯನನ್ನ ವರ್ಧನ್. ನನ್ನ ಮಗನೇ, ಬಿಟ್ಟರೆ ಬುರುಡೆ ಒಡೆದೋಗ್ಬಿಡ್ಬೇಕು. ಅದ್ಯಾವಾಗ ಹತ್ರದೋಳಾದ್ಲು ನನಗೆ ಅವಳು? ಹೆಂಗೆ ಮಾತಾಡ್ತೀಯ ನೋಡು ನೀನು. ಮೊದಲೇ ನನ್ನ ತಲೆ ಕೆಟ್ಟಿದೆ, ಇನ್ನು ಇವಳ ಜೊತೆ ಮಾತಾಡಿದ್ರೆ ಹುಚ್ಚೇ ಹಿಡಿದ್ಬಿಡುತ್ತೆ ಅಷ್ಟೇ ನನಗೆ. ತಲೆ ಸಿಡಿತಾ ಇದೆ ಕಣೋ ನನಗೆ. ನಾಡಿದ್ದೇ ಶೋ ಬೇರೆ ಇದೆ ಹೈದರಾಬಾದಲ್ಲಿ. ಎಲ್ಲ ರೆಡಿ ಮಾಡ್ಕೋಬೇಕು. ಯಾರು ಹೆಂಗೆ ಹೋಗೋದು ಅಂತ ಡಿಸೈಡ್ ಆಗಿಲ್ಲ ಇನ್ನು ಎಂದು ತಲೆ ಒತ್ತಿಕೊಂಡಿದ್ದ ಆಯುಷ್. ಡೋಂಟ್ ವರಿ ಆಯು, ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನೇನು ಟೆನ್ಸ್ ಆಗಬೇಡ ಕಣೋ. ನಾಟ್ಯ ಪುಟ್ಟಿ ಹೆಂಗಿದ್ದಾಳೆ? ಸ್ಕೂಲ್ ಹೋಗಿದ್ದಲ್ಲ, ಮಾತಾಡ್ದ ಎಂದವನು. ಹೋಗಿ ಒಂದು ಕಪ್ ಟೀ ಕುಡಿ, ಎಲ್ಲ ಸರಿ ಹೋಗುತ್ತೆ, ನಾನು ಹೋಗಿ ತರಲಾ ಎಂದಿದ್ದ ಕಾಳಜಿಯಿಂದ ವರ್ಧನ್. ಚೆನ್ನಾಗಿದ್ದಾಳೆ ಕಣೋ. ಹೋಗಿ ಮಾತಾಡಿದೆ, ಅದಕ್ಕೆ ಲೇಟಾಯಿತು ಬರೋದು. ಥ್ಯಾಂಕ್ಸ್ ಕಣೋ ಅವರು, ನಾನೇ ಹೋಗ್ತೀನಿ ಎಂದು ಎದ್ದವನ ಫೋನ್ ಮತ್ತೆ ಬಡಿದುಕೊಂಡಿತ್ತು. ಇವಳು ಬೆನ್ನು ಬಿಡದ ದೆವ್ವ ಕಣೋ ಎಂದವನು ಫೋನ್ ಪಿಕ್ ಮಾಡಿ ಮಾತನಾಡುತ್ತಾ ಹೊರಬಂದು ಕೆಫೆಟ್ ಏರಿಯಾದತ್ತ ಹೆಜ್ಜೆ ಹಾಕಿದ್ದ ಆಯುಷ್. ಮಾತನಾಡುತ್ತಾ ಬರುತ್ತಿದ್ದವನಿಗೆ ಎದುರಿಗಿಂದ ಬರುತ್ತಿದ್ದ ಹುಡುಗಿ ಡಿಕ್ಕಿ ಹೊಡೆದಿದ್ದಳು. ಯೋ, ఎవరయ్య అది? కళ్ళు కనిపించట్లేదా ఏంటి? అబ్బో నా బుర్ర. ಯೋ, ಯಾರಯ್ಯ ಅದು? ಕಣ್ಣು ಕಾಣಿಸ್ತಾ ಇಲ್ವಾ ಹೆಂಗೆ? ಅಬ್ಬೋ ನನ್ನ ತಲೆ. ಎದುರಿಗೆ ಬರುತ್ತಿದ್ದವನ ಎದೆಗೆ ಹೊಡೆದು ನೋಯುತ್ತಿದ್ದ ತಲೆಯನ್ನ ಕಣ್ಣು ಮುಚ್ಚಿ ತಿಕ್ಕಿಕೊಳ್ಳುತ್ತಾ ಒದರಿದ್ದಳು ಕುಂಕುಮ. ಉಸಿರೇ ಇಲ್ಲ. ನಿಧಾನಕ್ಕೆ ಕಣ್ಣು ಬಿಟ್ಟವಳು ಎದುರಿಗಿದ್ದವನನ್ನು ನೋಡಿ ತಾನು ಉಸಿರಾಡುವುದನ್ನು ಮರೆತಳು. ಅವನ ಉರಿ ನೋಟಕ್ಕೆ ಉಗುಳು ನುಂಗುವಂತಾಗಿತ್ತು ಅವಳಿಗೆ. ಫೋನಿನಲ್ಲಿ ಅತ್ತ ಕಡೆಯ ತಲೆ ತಿನ್ನುವ ಮಾತು ಕೇಳುತ್ತಾ ಹಣೆ ಒತ್ತಿಕೊಂಡು ತಲೆ ತಗ್ಗಿಸಿ ಬರುತ್ತಿದ್ದವನಿಗೆ ಎದುರಿಗೆ ಬರುತ್ತಿದ್ದವಳತ್ತ ಗಮನವಿರಲಿಲ್ಲ. ಅವನದೇ ತಲೆ ಬಿಸಿಯಲ್ಲಿ ಅವನಿದ್ದ. ಸರಿಯಾಗಿ ಅವನ ಎದುರಿಗೆ ಬಂದು ಗುದ್ದಿದ್ದಳು ಹುಡುಗಿ ತಲೆಯನ್ನು. ಅವಳತ್ತ ಉರಿನೋಟ ಬೀರಿದ್ದ ಆಯುಷ್ ಆಚಾರ್ಯ. ಮೊದಲೇ ತಲೆ ಕೆಟ್ಟು ಮೊಸರು ಗಡಿಗೆಯಾಗಿತ್ತು ಅವನಿಗೆ. ಈಗ ಈ ಹುಡುಗಿ ತನಗೇ ಗುದ್ದಿದ್ದಲ್ಲದೆ ತನಗೇ ಬೈಯುತ್ತಿದ್ದಾಳೆ. ಎಸ್, ಹುಡುಗಿ ಮಾತಾಡಿದ್ದು ತೆಲುಗು ತಾನೇ. ಓ, ಹುಡುಗಿ ತೆಲುಗು ಪಿಲ್ಲ ಎಂದುಕೊಂಡವನು ಏನೋ ಹೇಳಲು ಬಾಯಿ ತೆರೆದಿದ್ದ. ಅಷ್ಟರಲ್ಲಿ, ಸಾರಿ ಸರ್, ಅದು ನಾನು ತಪ್ಪಾಯಿತು ಸರ್, ಕ್ಷಮಿಂಚಂಡಿ ಸರ್, ಬೇಕು ಅಂತ ಮಾಡಿದ್ದಲ್ಲ ಅದು, ಸಾರಿ ಒನ್ಸ್ ಅಗೇನ್ ಸರ್ ಎಂದು ಬಡಬಡನೆ ಹೇಳಿದವಳೇ ಅವನ ಉತ್ತರಕ್ಕೂ ಕಾಯದೆ ಸರ್ರನೆ ಓಡಿದಂತೆ ನಡೆದು ಬಿಟ್ಟಿದ್ದಳು ಹುಡುಗಿ ಭಯದಲ್ಲಿ. ಮುಂದಿನ ಭಾಗನೂ ಕೂಡ ಬೇಗ ಹಾಕ್ತೀನಿ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಲೈಕ್ಸು ಕಮೆಂಟ್ಸು ಕೊಡಿ ಪ್ಲೀಸ್.